ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಪ್ರಯೋಗ ಮಾಡಿದಂಥ ಅಶ್ಲೀಲ ಶಬ್ದ ಪ್ರಯೋಗ ಮಾಡಿದಂಥ ಸಿ.ಟಿ. ರವಿಯ ವಿಚಾರಣೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೆ. ಸಾಮಾನ್ಯವಾಗಿ ಏನಾಗುತ್ತೆ, ಜನಪ್ರತಿನಿಧಿಗಳ ವಿಚಾರದಲ್ಲಿ ಪ್ರಕರಣಗಳು ದಾಖಲಾದಾಗ ಅದು ಸಾಮಾನ್ಯ ಕೋರ್ಟ್ಗಳಿಗಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಹೀಗಾಗಿ ಬೆಳಗಾವಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ಸಿ.ಟಿ. ರವಿ. ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸ್ ವರ್ಗಾವಣೆ ಆಗಿದೆ. ಹೀಗಾಗಿ ಇವತ್ತೇ ನ್ಯಾಯಾಧೀಶರ ಮುಂದೆ ಸಿ.ಟಿ. ರವಿಯನ್ನ ಹಾಜರುಪಡಿಸ್ತಾರೆ. ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ತಿನ ಸದಸ್ಯ ಸಿ.ಟಿ. ರವಿ ಅಶ್ಲೀಲ ಪದ ಬಳಕೆಯ ಕಾರಣಕ್ಕಾಗಿ ಕಾನೂನಿನ ಸಂಕೋಲೆಯಲ್ಲಿ ಸಿಲುಕಿದ್ದಾರೆ. ಈಗ ಬೆಳಗಾವಿ ಕೋರ್ಟ್ ಮುಂದೆ ಬಿಜೆಪಿ ನಾಯಕರ ಒಂದು ಹೈ ಡ್ರಾಮಾ ನಡೆದು ಹೋಯಿತು. ಸಿ.ಟಿ. ರವಿ ಕೋರ್ಟ್ನಿಂದ ಹೊರ ಬರ್ತಾ ಇದ್ದಂತೆ ಬಿಜೆಪಿ ನಾಯಕರು ಜಮಾವಣೆಗೊಂಡರು. ಇದೇ ವೇಳೆ ಸರ್ಕಾರದ ವಿರುದ್ಧ ಸಿ.ಟಿ. ರವಿ ಮಾತನಾಡ್ತಾ ಹರಿಹಾಯ್ತಾ ಹೋದ್ರು. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿಸಿದ್ದಾರೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಸರ್ವಾಧಿಕಾರ ಕೊನೆಯಾಗಬೇಕು, ಸತ್ಯಮೇವ ಜಯತೆ ಅಂತ ಹೇಳಿ ಕೋರ್ಟ್ ಮೇಲೆ ನಂಬಿಕೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಬಿಜೆಪಿಯ MLC ಸಿ.ಟಿ. ರವಿ. ಸಿ.ಟಿ. ರವಿ ನಿನ್ನೆ ವಿಧಾನ ಪರಿಷತ್ತಿನಲ್ಲಿ ಕಲಾಪ ಅಡ್ಜರ್ನ್ ಆಗಿರುವಂಥ ಕಾಲದಲ್ಲಿ, ಮುಂದೂಡಿಕೆ ಆಗಿರುವಂಥ ಕಾಲದಲ್ಲಿ ನಡೆದಂಥ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡೆದಿರುವಂಥ ವಾಕ್ ಸಮರದಲ್ಲಿ ಜಟಾಪಟಿಯಲ್ಲಿ ನೇರವಾಗಿ ಮಾತನಾಡಿದ್ದಾರೆ. ಅದು ಕೂಡ ಮೇಲ್ಮನೆ, ಚಿಂತಕರ ಚಾವಡಿ, ಬುದ್ಧಿವಂತರ ಸದನ, ಹಿರಿಯರ ಸದನ ಅಂತ ಹೇಳಿ ಕರೆಯಲ್ಪಡುವಂಥ ಅತ್ಯಂತ ಗೌರವಯುತ ಸದನದಲ್ಲಿ ನಿಂತು ಮಾತನಾಡಬಾರದ ಮಾತುಗಳನ್ನು ಆಡಿದ್ದಾರೆ ಅಂತ ಆರೋಪ ಇದೆ. ಅದು ನಿಜವೂ ಕೂಡ ಅಂಥೇಳಿ ಅನೇಕರು ಹೇಳಿಕೊಳ್ತಾ ಇದ್ದಾರೆ. ಸಿ.ಟಿ. ರವಿ ಮಾಡಿದಂಥ ಈ ಮಾತುಗಳಿಗೆ, ಸಿ.ಟಿ. ರವಿ ಆಡಿದಂಥ ಈ ಮಾತುಗಳು ಇದೀಗ ಅವರನ್ನು ಕಾನೂನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದ್ದಾವೆ. ನಿನ್ನೆ ತಕ್ಷಣ ಲಕ್ಷ್ಮಿ ಹೆಬ್ಬಾಳ್ಕರ್ ದೂರು ಸಲ್ಲಿಕೆ ಮಾಡಿದರು. ದೂರು ಸಲ್ಲಿಕೆಯ ಬಳಿಕ ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈಗ ಜಾಮೀನಿಗಾಗಿ ಅವರನ್ನು ಅಲ್ಲಿನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಆದರೆ ಕೋರ್ಟ್ನಲ್ಲಿ ಅವರು ಅದನ್ನು ತೆಗೆದುಕೊಳ್ಳಿಲ್ಲ. ಯಾಕೆಂತ ಹೇಳಿದರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದೇನಿದ್ರೂ ಕೂಡ ಕಂಪ್ಲೀಟಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಬರುತ್ತೆ, ಹೀಗಾಗಿ ಅದಲ್ಲಿಗೆ ವರ್ಗಾವಣೆ ಮಾಡ್ತಿದ್ದೀನಿ ಅಂತ ಹೇಳಿ ಅಲ್ಲಿನ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಈಗ ಅಲ್ಲಿಂದ ಹೊರಟಿರುವಂಥ ಸಿ.ಟಿ. ರವಿ ಎಷ್ಟು ಗಂಟೆಗೆ ತಲುಪ್ತಾರೆ ಅಂತ ನೋಡಬೇಕಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸಲಾಗುತ್ತೆ, ಕಾನೂನು ಪ್ರಕ್ರಿಯೆಗಳಿಗೆ ಒಳಪಡಿಸಲಾಗುತ್ತೆ. ಅಂದುಕೊಂಡಂತೆ ಆದರೆ ಇವತ್ತೇ ಅವರಿಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬಹುದು. ಒಂದು ವೇಳೆ ಪೂರ್ಣಗೊಳಿಸದೆ ಹೋದರೆ ನಾಳೆಗೆ ಅದನ್ನು ಮುಂದೂಡಿಕೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದರ ಮಧ್ಯೆ ಸಿ.ಟಿ. ರವಿ ಜೈಲಾ ಬೇಲಾ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸಿ.ಟಿ. ರವಿ ಜೈಲಿಗೆ ಹೋಗ್ತಾರಾ ಅಥವಾ ಬೇಲ್ ಸಿಕ್ಕಿ ಅವರು ಕಾನೂನು ಸಂಕಷ್ಟದಿಂದ ಪಾರಾಗ್ತಾರಾ? ಇವೆರಡರ ಮಧ್ಯೆ ಒಂದು ಬಹಳ ದೊಡ್ಡ ಕುತೂಹಲ ಖಂಡಿತವಾಗೂ ಇದ್ದೇ ಇದೆ. ನೋಡಿ, ವಿಧಾನ ಪರಿಷತ್ತಿನ ವ್ಯಾಪ್ತಿಯಲ್ಲಿ ಆನ್ ರೆಕಾರ್ಡ್ ದಾಖಲೆ ಸಮೇತವಾಗಿ ಮಾತನಾಡಿರುವಂಥ ಮಾತುಗಳು ಇವೆಲ್ಲ. ಆನ್ ರೆಕಾರ್ಡ್ ಮಾತಾಡಿಲ್ಲ. ವಿಧಾನ ಪರಿಷತ್ತಿನ ಕಲಾಪದ ದಾಖಲೆಗಳಲ್ಲಿಯೂ ಕೂಡ ಇದು ದಾಖಲಾಗಿಲ್ಲ. ಕಡತದಲ್ಲಿಲ್ಲ ಎನ್ನುವ ಏಕೈಕ ಕಾರಣಕ್ಕಾಗಿ, ಕಡತದಲ್ಲಿ ಅದು ದಾಖಲಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ಲೈಟಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಅದನ್ನು ರೆಕಾರ್ಡ್ ಆಗಿಲ್ಲ ಅಂತ ಹೇಳಿ ಅಲ್ಲಗಳಿಲಿಕ್ಕೆ ಸಾಧ್ಯವಿದೆಯಾ ಅಂತ ಹೇಳಿದ್ರೆ ಅನೇಕ ರೀತಿಯ ಒಪಿನಿಯನ್ಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಸದ್ಯಕ್ಕಂತೂ ಸಿ.ಟಿ. ರವಿ ಏನು ಮಾತನಾಡಿದ್ದಾರೆ ನೋಡ್ತಾ ಇದ್ದೀವಿ, ಏನು ಮಾತಾಡಿದ್ದಾರೆ ಅಂತ.